ಎಲ್ಲಾ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಾವು SK ಟಾಕ್ಸ್, ಅದ್ ಸೆಲ್ಫ್ ನಾಲೆಡ್ಜ್ ಟಾಕ್ಸ್, ಅದರಿಂದ 24, 25, 26, 27 4 ಉಪನ್ಯಾಸಗಳನ್ನ ತಗೊಂಡಿದೀವಿ. ಅದು ಗುರು ತತ್ವದ ಬಗ್ಗೆ ಅದರಲ್ಲಿ ಹೇಳಿ. ಮೊದಲನೇದು 24ನೇ ಟಾಕು ಗುರುತತ್ವ. ಮೊದಲು ಪ್ರಾರ್ಥನೆ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮಥಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಹೇಳಿ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮಥಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಇದರಲ್ಲಿ ಗುರು ತತ್ವದ ಬಗ್ಗೆ ಹೇಳಿದ್ದಾರೆ. ಮೊದಲು ಆದಿಗುರು. ಆದಿಗುರು ಅಂದ್ರೆ ಯಾರು? ಶಿವನೇ ಆದಿಗುರು. ಅವನು ಎಲ್ಲಾ ಗುರುಗಳ ಮೂಲ ಅಂದ್ರೆ ಗುರು ತತ್ವ ಅಡಗಿರೋದೇ ಶಿವನಲ್ಲಿ. ನಮ್ಗೆ ಯಾವುದೇ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಬೋಧನೆಗಳು ಸಿಗುತ್ತಲ್ಲ, ಅದೆಲ್ಲ ಆ ಶಿವನಿಂದ ಸಿಗೋಂತ ತತ್ವ. ಅದೇ ಆದಿಗುರು ಅಂತ ಹೇಳ್ತಾರೆ. ಆದಿಗುರು ಒಂದು ಮಾತು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಗುರುತತ್ವ ಶಕ್ತಿ ಬಗ್ಗೆ ಹೇಳತ್ತೆ, ಮತ್ತೆ ಅದು ಅರಿವು ಅನ್ನೋದು ಒಂದು ಶಕ್ತಿ ಅಂತ ಹೇಳಿದ್ದಾರೆ. ಅಲ್ಲ, ಒಂದು ಸೆಂಟೆನ್ಸ್ ಇದೆ ಸ್ಟಾರ್ಟಿಂಗ್ ಅಲ್ಲೇನೆ, ಅದು ಆದಿಗುರು ಶಿವ ಹೇಳಿರೋದು. ಏನ್ ಹೇಳಿ ನೋಡೋಣ. ಗುರುತತ್ವ ಟಾಕಲ್ ಸ್ಟಾರ್ಟಿಂಗ್ ನ ಗುರು ಅಧಿಕಂ ತತ್ವಂ ನ ಗುರು ಅಧಿಕಂ ತತ್ವಂ ನ ಗುರು ಅಧಿಕಂ ತತ್ವಂ ಶಿವ ಶಾಸನತ ಅಂದ್ರೆ ಶಿವನೇ ಅದನ್ನ ಶಾಸನ ತರ ಹೇಳಿದಾನೆ. ಏನಂತ? ನ ಗುರು ಅಧಿಕಂ ತತ್ವಂ, ಗುರುವಿಗಿಂತ ಮೇಲ್ಮಟ್ಟದ ತತ್ವ ಯಾವುದೂ ಇಲ್ಲ. ಗುರುತತ್ವನೇ ಎಲ್ಲಕ್ಕಿಂತ ಮೇಲ್ಮಟ್ಟದ್ದು. ಮೀಟಿಂಗ್ ಅಲ್ಲಿ ಇದೆಯಾ? ಅಂದ್ರೆ ಗುರುವಿಗಿಂತ ಮಹತ್ವವಾದದ್ದು ಈ ಸೃಷ್ಟಿಯಲ್ಲಿ ಯಾವುದೂ ಇಲ್ಲ. ಈ ಸೃಷ್ಟಿನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮಗೆ ಗುರುವಿನ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ನಾವು ಗುರು ಅಂದ ತಕ್ಷಣ ನಾವೇನ್ ಅನ್ಕೋತೀವಿ? ನಮ್ಗೇನು ಗುರು ಅಂದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ? ಯಾರು ಗುರು ಅಂತ ಅನ್ಸುತ್ತೆ? ಒಂದು ಪಾಠ ಹೇಳ್ಕೊಡೋ ಅಂತವ್ರಾಗಿರ್ಬೋದು, ಒಂದು ನೀತಿ ಹೇಳ್ಕೊಡೋ ಅಂತಾಗಿರ್ಬೋದು, ನಾವು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಹೇಳೋ ಅಂತಾರ, ಅದನ್ನೆಲ್ಲ ಗುರು ಸ್ಥಾನದಲ್ಲೇ ನೋಡ್ತೀವಿ. ಹೌದು, ಗುರು. ಆಮೇಲೆ ಹಿರಿಯರು ಮನೆಯಲ್ಲಿ, ಅವ್ರನ್ನು ಗುರುಗಳು. ಆಮೇಲೆ ಇನ್ನೊಂದು ಹೇಳ್ತಾರೆ ಇದ್ರಲ್ಲಿ, ತಾಯಿ ಅಂತೀವಿ. ಮೊದಲನೇ ಗುರು ಯಾರು? ತಾಯಿ. ಯಾಕೆಂದ್ರೆ ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಏನೂ ಗೊತ್ತಿರಲ್ಲ, ಅದು ತುಂಬಾ ಅಸಹಾಯಕ ಸ್ಥಿತಿನಲ್ಲಿ ಇರುತ್ತೆ. ಆಗ ತಾಯಿ ಅದನ್ನ
ಅದಕ್ಕೆ ಹಾಲು ಕುಡಿಸಿ ಪಾಲನೆ ಪೋಷಣೆ ಮಾಡಿ ಅದಕ್ಕೆ ಎಲ್ಲಾ ಹೇಳ್ಕೊಡ್ತಾಳ ಅವಳು. ಒಂದ್ ನಡೆಯೋದಾಗ್ಲಿ, ಒಂದ್ ಬಿದ್ರೆ ಎತ್ಕೊಳ್ಳೋದಾಗ್ಲಿ ಎಲ್ಲ ಮೊದಲು ಕಲ್ಸೋದು ತಾಯಿ. ಅದರಿಂದ ಮನೆಯೇ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು, ಘನತೆಯಿಂದ ಅವರು ಬಾಳ್ವರೆನುತ ನುಡಿವರು ಅಂತ ಹೇಳ್ತಾರೆ. ಅಂದ್ರೆ ತಾಯಿಯಿಂದ ಪಾಠ ಕಲ್ತಿದ್ ಯಾರೂನು ಕೆಟ್ಟವರಾಗಕ್ ಸಾಧ್ಯನೇ ಇಲ್ಲ. ಅವರು ಘನತೆ ಅಂದ್ರೆ ಅಷ್ಟು ಒಳ್ಳೆ ರೀತಿನಲ್ಲಿ ಬಾಳ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ತಾಯಿ ಮೊದಲನೇ ಗುರು. ಅದೇ ರೀತಿ ಇವರು ಹೇಳ್ತಾರೆ, ಇವಾಗ ನಮ್ಗೆ ಎಲ್ಲ ರೀತಿನಲ್ಲೂ ನಾವು ಬೇರೆ ಬೇರೆ ರೀತಿಗಳಲ್ಲಿ ಬೇರೆ ಬೇರೆಯವರಿಂದ ಕಲಿತೀವಿ. ಮೊದಲು ತಾಯಿಯಿಂದ ಕಲಿತೀವಿ, ಆಮೇಲೆ ಮುಂದಕ್ಕೆ ತಂದೆಯಿಂದ ಪಾಠ ಕಲಿತೀವಿ, ಆಮೇಲೆ ಹೊರಗಡೆ ಹೋಗ್ತೀವಿ. ಹೊರಗಡೆ ಹೋದಾಗ ಸ್ನೇಹಿತರಿಂದ ಪಾಠ ಕಲಿತೀವಿ, ಆಮೇಲೆ ಗುರುಗಳಿಂದ, ಸ್ಕೂಲಲ್ಲಿ ಒಂದು ಶಾಲೆಯಲ್ಲಿ ಸೇರಿದ್ಮೇಲೆ ಶಾಲೆಯಲ್ಲಿ ಅಲ್ಲಿರೋ ಗುರುಗಳಿಂದ ಪಾಠ ಕಲಿತೀವಿ. ಹೀಗೆ ನಮಗೆ ಬೇಕಾದಷ್ಟು ಜನ ಗುರುಗಳು ಸಿಗ್ತಾರೆ. ಈ ರೀತಿ ಬೇರೆ ಬೇರೆ ತರಹದ ಅರಿವನ್ನ ನಮಗೆ ನೀಡುವಂತವ್ರೆಲ್ಲರೂ ಗುರುಗಳು. ಆದ್ರೆ ಮುಖ್ಯವಾದ ಗುರು ಯಾರು? ಇವರೆಲ್ಲ ನಮಗೆ ಪ್ರಾಪಂಚಿಕ ಜೀವನದಲ್ಲಿ ಹೇಗೆ ನಡ್ಕೋಬೇಕು ಅಂತ ನಮ್ಗೆ ಎಲ್ಲ ಹೇಳ್ಕೊಡ್ತಾರೆ. ಅದು ಕರೆಕ್ಟ್, ಅದು ಮುಖ್ಯ. ಆದ್ರೆ ಅದಕ್ಕಿಂತ ಮುಖ್ಯವಾದದ್ದು ಯಾವುದು? ನಮ್ಮನ್ನ ಮೇಲ್ಮಟ್ಟಕ್ಕೆ ತಗೊಂಡು ಹೋಗುವುದನ್ನ ಹೇಳ್ಕೊಡೋ, ಆತ್ಮಜ್ಞಾನವನ್ನ ಕೊಡೋರು. ಆತ್ಮಜ್ಞಾನವನ್ನ ಅಂದ್ರೆ ನನ್ನನ್ನ ನಾನು ತಿಳ್ಕೊಳ್ಳೋದಕ್ಕೆ ಯಾರು ಸಹಾಯ ಮಾಡ್ತಾರೋ, ನಾನು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಯಾರು ಸಹಾಯ ಮಾಡ್ತಾರೋ ಅವರು ಸದ್ಗುರುಗಳು ಅಂತ ಹೇಳ್ತಾರೆ. ಅಂದ್ರೆ ನನ್ನನ್ನ ನಾನು ತಿಳ್ಕೊಳ್ಳೋದಿಕ್ಕೆ, ನನ್ನ ಸ್ವರೂಪವನ್ನ ನಾನು ಅರಿಯುವುದಕ್ಕೆ ಯಾರು ಸಹಾಯ ಮಾಡ್ತಾರೋ ಅವರು ಸದ್ಗುರುಗಳು ಅಂತ ಅನ್ಸ್ಕೋತಲ್ಲ. ಈಗ ಇವಾಗ ಗುರು ತತ್ವದ ಬಗ್ಗೆ ಮಾತಾಡ್ತಿದ್ವಿ. ಅಂದ್ರೆ ಈ ಗುರು ತತ್ವ ಅಂದ್ರೆ ಅದು ಎಲ್ಲೆಲ್ಲಿದೆ? ಎಲ್ಲಿದೆ ಗುರುತತ್ವ? ಇವಾಗ ನಾವ್ ಯಾರೋ ಒಬ್ರ ಮೂಲಕ ಏನೋ ಪಾಠ ಕಲ್ಸಿ ಅವ್ರೊಬ್ರನ್ನ ಗುರು ಅಂತೀವಿ. ಆ ತರ ಒಂದೇ ಕಡೆ ಗುರು ಇದೆಯಾ ಅಥವಾ ಎಲ್ಲೆಲ್ಲಿದೆ? ನಮ್ಮ ಎಲ್ಲಾ ಎಕ್ಸ್ಪೀರಿಯನ್ಸ್ ಅಲ್ಲೂ ಒಂದೊಂದು ಕಲಿತಾ ಹೋಗ್ತೀವಿ, ಅದೆಲ್ಲಾನು ಗುರುವಾಗುತ್ತೆ. ನಿಮ್ದು ತುಂಬಾ ಲೋ ಇದೆ ವಾಯ್ಸ್. ಅಂದ್ರೆ ಗುರುತತ್ವ ಸರ್ವವ್ಯಾಪಿ ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರಕೃತಿನಲ್ಲಿ ಏನೇ ಒಂದು ವಸ್ತು ಇರ್ಲಿ, ಒಂದು ಪ್ರಾಣಿ ಇರ್ಲಿ, ಒಂದು ಪಕ್ಷಿ ಇರ್ಲಿ, ಅದು ಎಲ್ಲಾದ್ರಲ್ಲೂ ಗುರುತತ್ವ ಅಡಗಿದೆ. ಅದರಿಂದ ಗುರುತತ್ವ ಸರ್ವವ್ಯಾಪಿ. ಅದಕ್ಕೆ ಒಂದೆರಡು ಉದಾಹರಣೆಗಳನ್ನ ಕೊಡಬಹುದು. ಒಂದು ಆಕಾಶ ತಗೋತೀವಿ. ಆಕಾಶದಿಂದ ನಾವೇನ್ ಕಲಿಬಹುದು? ಆಕಾಶ ಹೇಗಿರುತ್ತೆ? ಎಲ್ರಿಗೂ ಸಮವಾಗಿರುತ್ತೆ. ಎಲ್ರಿಗೂ ಸಮವಾಗಿರುತ್ತೆ. ಆಮೇಲೆ ಇನ್ನೊಂದೇನು, ಆಕಾಶ ಅಂದ್ರೆ ನಮ್ಗೇನ್ ಅನ್ಸುತ್ತೆ? ಎಲ್ಲ ಕಡೆ ಆವರಿಸಿದೆ ಅಲ್ವಾ ಅದು ಆಕಾಶ. ಆಕಾಶ ಇಲ್ದೇ ಇರೋ ಜಾಗನೇ ಇಲ್ಲ, ವಿಶಾಲವಾಗಿದೆ. ಹಾಗೆ ಆ ಆಕಾಶದ ಹಾಗೆ ನಮ್ಮ ಹೃದಯ ಇರ್ಬೇಕು. ಆಕಾಶದ ವೈಶಾಲ್ಯತೆ ಹಾಗೆ ನಮ್ಮ ಹೃದಯ ವೈಶಾಲ್ಯತೆ ಇರ್ಬೇಕು ಅಂತ ಆಕಾಶದಿಂದ ನಾವೇನ್ ಕಲಿಬಹುದು? ನಮ್ಮ ಹೃದಯ ವಿಶಾಲವಾಗಿರ್ಬೇಕು, ನಾವೆಲ್ರನ್ನೂ ಪ್ರೀತಿಸ್ಬೇಕು. ಅದು ಹೇಗೆ ನೀವಂದ್ರಲ್ಲ, ಇವಾಗ ಎಲ್ಲಾರನ್ನು ಸಮವಾಗಿ ನೋಡ್ಕೊಳುತ್ತೆ, ಎಲ್ಲರಿಗೂ ಸಮವಾಗಿ ಆಕಾಶ ಸಿಕ್ಕುತ್ತೆ ಅಂದ್ಮೇಲೆ ಎಲ್ರನ್ನು ನಾವು ಸಮವಾಗಿ ನೋಡ್ಬೇಕು ಅನ್ನೋದನ್ನ ನಾವು ಆಕಾಶ ತತ್ವದಿಂದ ಕಲಿಬೇಕು. ಪೃಥ್ವಿ, ಭೂಮಿಯಿಂದ, ಅದರಿಂದ ಏನ್ ಕಲಿಬಹುದು? ಕ್ಷಮೆ. ಆಮೇಲೆ ತಾಳ್ಮೆ. ನಾವ್ ಎಷ್ಟು ತೊಂದ್ರೆ ಕೊಡ್ತೀವಿ ಭೂಮಿ ತಾಯಿಗೆ ಅಲ್ವಾ? ಆದ್ರೆ ಪಾಪ ಅವಳು ಕ್ಷಮೆಯಾ ಧರಿತ್ರಿ ಅಂತ ಹೆಸರು ಅವಳಿಗೆ. ಅವಳು ನಮ್ಮನ್ನ ಕ್ಷಮಿಸ್ತಾಳೆ. ಹಾಗೆ ನಾವು ಕ್ಷಮೆಯ ಕಲಿಬೇಕು. ಭೂಮಿ ತಾಯಿ ನೋಡ್ಬಿಟ್ಟು ನಾವು ಕ್ಷಮಾ ಗುಣವನ್ನ ನಮ್ಮಲ್ಲಿ ರೂಢಿಸ್ಕೋಬೇಕು.
ಆಮೇಲೆ ಒಂದು ಇರುವೆ, ಪುಟಾಣಿ ಇರುವೆ, ಅದರಿಂದ ಏನ್ ಕಲಿಬಹುದು? ಅದು ಒಂದ್ ಲೈನ್ You will be having class, you have to reach by 5. ಏನ್ ಹೇಳಿ? ಅದು ಇರುವೆಗಳು ಒಂದ್ ಆಹಾರ ಹುಡುಕೊಂಡ್ ಹೋದ್ರೆ ಒಂದೇ ಲೈನ್ ಅಲ್ಲಿ ಹೋಗ್ತಿರುತ್ತೆ, ಎಲ್ಲರೂ ತನ್ನ ಹಿಂದೆನೆ ಹೋಗ್ತಾರೆ. ಹೌದು, ಶಿಸ್ತು. ಹಾ, ಶಿಸ್ತು ಅಲ್ವಾ? ಆಮೇಲೆ ಇನ್ನೊಂದೇನು, ಅದು ಸೋಂಬೇರಿ ಅಲ್ಲ, ಶೇಖರಣೆ ಸೋಂಬೇರಿತನ. ಹಾ, ಆಹಾರ. ಆಹಾರನ ಇವಾಗ ಮುಂದೆ ಮಳೆಗಾಲ ಬರುತ್ತೆ ಅಂದ್ರೆ ಅದು ಬೇಸಿಗೆ ಕಾಲದಲ್ಲಿ ಬಹಳ ಚುರುಕಾಗಿ ಆಹಾರನೆಲ್ಲ ಸಂಗ್ರಹಿಸಿ ತನ್ನ ಗೂಡೊಳಗಡೆ ಇಟ್ಕೊಂಡ್ಬಿಡುತ್ತೆ. ಮಳೆಗಾಲದಲ್ಲಿ ಹೊರಗೆ ಬರೋದೇ ಇಲ್ಲ ಅದು, ಯಾಕಂದ್ರೆ ಮಳೆಗಾಲದಲ್ಲಿ ಬಂದ್ರೆ ಸತ್ತೇ ಹೋಗ್ಬಿಡುತ್ತೆ. ಅದಕ್ಕೆ ಅದು ಶಿಸ್ತು. ಶಿಸ್ತು, ಆಮೇಲೆ ಕೆಲಸ ಮಾಡೋದಕ್ಕೆ ಸೋಂಬೇರಿತನ ಇಲ್ಲ, ಯಾವಾಗ್ಲೂ ಅದು ಚುರುಕಾಗಿರುತ್ತೆ. ಇದನ್ನ ನಾವು ಇರುವೆಯಿಂದ ಕಲಿಬಹುದು. ಹೀಗೆ ಒಂದೊಂದು ಪ್ರಾಣಿ ಅಥವಾ ಒಂದೊಂದು ಪಕ್ಷಿ, ಒಂದೊಂದು ವಸ್ತು, ಇದು ಎಲ್ಲಾದ್ರಿಂದನೂ ನಾವು ಎಷ್ಟೋ ಪಾಠಗಳನ್ನ ಕಲಿಬಹುದು. ಅಂದ್ರೆ ನಾವು ಈ ಪ್ರಕೃತಿನ ನಾವು ಗಮನಿಸ್ತಾ ಇದ್ದಾಗ ಅಲ್ಲಿ ನಮಗೆ ಪಾಠ ಬೇಕಾದ ಹಾಗೆ ಸಿಗುತ್ತೆ. ಅದರಿಂದ ಇಲ್ಲಿ ಎಲ್ಲಾ ಕಡೆ ಗುರುತತ್ವ ಅಡಗಿದೆ. ಇದು ಎಲ್ಲಾ ವಸ್ತುಗಳಿಂದಾನು ನಾವು ಗುರುತತ್ವ ಇದೆ, ಅದರಿಂದ ನಾವು ಪಾಠನ ಕಲಿಬಹುದು. ಅದರಿಂದ ಅದೆಲ್ಲಾನು ಗುರುನೇ ನಮ್ಗೆ ಅಂತ ಹೇಳ್ತಾರೆ. ಅದಕ್ಕೆ ಇದು ಎಲ್ಲ ಕಡೆ ವ್ಯಾಪಿಸಿದೆ ಅಂತ ಹೇಳ್ತಾರಲ್ಲ ಗುರುತತ್ವ. ಅದಕ್ಕೆ ಒಂದು ಶ್ಲೋಕ ಇದೆಯಲ್ಲ, ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಅಂದ್ರೆ ಗುರುನ ಅದಕ್ಕೆ ಹೋಲಿಸಿದರೆ ಅಖಂಡ ಮಂಡಲಾಕಾರಂ, ಎಲ್ಲಾ ಕಡೆ ವ್ಯಾಪಿಸಿರುವಂತದ್ದು. ಅಖಂಡ ಅದು ಅಂದ್ರೆ ಅದಕ್ಕೆ ತುಂಡು ಮಾಡಕ್ಕಾಗಲ್ಲ, ಅದು ಆಕಾಶದ ಹಾಗೆ ವಿಶಾಲ. ಆಮೇಲೆ ವ್ಯಾಪ್ತಮೇನ ಚರಾಚರಂ, ಎಲ್ಲ ಚರಾಚರ ವಸ್ತುಗಳಲ್ಲೂ ಅದು ವ್ಯಾಪ್ತವಾಗಿದೆ, ಅಡಕವಾಗಿದೆ. ತತ್ ಪದಂ ಅಂದ್ರೆ ನಮ್ಗೆ ತತ್ ಅಂದ್ರೆ ಅದು, ಅದು ಅಂದ್ರೆ ಏನು? ಭಗವಂತ ಅಥವಾ ಪರಮಾತ್ಮ ಅಥವಾ ನನ್ನ ಸ್ವರೂಪ. ತತ್ ಪದಂ ದರ್ಶಿತಂ ಏನ, ನನ್ನ ಸ್ವರೂಪವನ್ನ ನನಗೆ ತಿಳಿಸ್ಕೊಡೋದು ಇದು ಗುರುತತ್ವ. ದರ್ಶಿತ, ನನಗೆ ತಿಳಿಸ್ಕೊಡೋವಂಥದ್ದು. ತಸ್ಮೈ ಶ್ರೀ ಗುರವೇ ನಮಃ, ಅದಕ್ಕೆ ನಿನಗೆ ನಮಸ್ಕಾರ ಮಾಡ್ತೀನಿ ಗುರು ಅಂತ ಹೇಳ್ತಾರೆ. ಇದಿಷ್ಟು ಗುರುತತ್ವದ ಬಗ್ಗೆ ಇರುವಂತ ಗುರು. ಇವಾಗ ಸದ್ಗುರು ಏನ್ ಮಾಡ್ತಾರೆ? ನಮ್ಮಲ್ಲಿರೋ ಅಜ್ಞಾನವನ್ನ ಹೋಗಲಾಡಿಸಿ, ಅಜ್ಞಾನ ಅಂದ್ರೆ ಯಾವುದ್ರ ಬಗ್ಗೆ? ಆತ್ಮ ವಿಚಾರದ ಬಗ್ಗೆ. ಮ್ಯಾಮ್, ನೀವು ಮ್ಯೂಟ್ ಮಾಡ್ಕೊಂಡಿದ್ದೀರಾ. ಮ್ಯಾಮ್, ನೀವು ಮ್ಯೂಟ್ ಮಾಡ್ಕೊಂಡಿದ್ದೀರಾ. ಅದು ಏನ್ ಮಾಡುತ್ತೆ? ಗುರುತತ್ವದಿಂದ ನಾವು, ಸದ್ಗುರುಗಳು ನಮಗೆ ಮೋಕ್ಷಕ್ಕೆ ದಾರಿನ ತೋರಿಸ್ತಾರೆ. ಮೋಕ್ಷ ಅಂದ್ರೆ ನಾನು ಯಾರು ಅಂತ ತಿಳ್ಕೊಳ್ಳೋದ್ರಿಂದ ನಾನು ಜೀವನ್ ಮುಕ್ತನಾಗ್ತೀನಿ, ಆ ದಾರಿನ ತೋರಿಸ್ತಾರೆ. ಈಗ ಮುಂದಿನ 25ನೇ ಉಪನ್ಯಾಸ, ಶತ್ರುವಿನಲ್ಲಿಯೂ ಗುರುವನ್ನು ಕಾಣು. ಇದು ಹೇಗೆ? ಶತ್ರುನಲ್ಲಿ ಹೇಗೆ ಗುರುವನ್ನು ಕಾಣೋದು? ಶತ್ರು ಅಂದ್ರೆ ಯಾರಪ್ಪ? ನಮಗ್ ಇಷ್ಟ ಇಲ್ದಿರೋರ ಶತ್ರುಗಳು. ನಮ್ಗೆ ಯಾಕೆ ಇಷ್ಟ ಆಗಲ್ಲ ಅವರು? ನಮಗ್ ಕಾಟ ಕೊಡ್ತಾನೆ ಇರ್ತಾರೆ, ಏನೋ ಪ್ರಾಬ್ಲಮ್ ಮಾಡೋದು, ಹಿಂಸೆ ಮಾಡೋದು. ಹಿಂಸೆ ಮಾಡ್ತಾರೆ, ಪ್ರಾಬ್ಲಮ್ ಮಾಡ್ತಾರೆ, ಅಥವಾ ನಮ್ಮ ಮೇಲೆ ಅವರು ಪೈಪೋಟಿ ಮಾಡ್ತಾರೆ. ಪೈಪೋಟಿ ಮಾಡೋರು ನಮ್ಮ ಶತ್ರುಗಳು. ಹಾಗೆ ದ್ವೇಷ ಸಾಧಿಸ್ತಾರೆ, ದ್ವೇಷ ಸಾಧಿಸ್ತಾರೆ, ಅವ್ರಿಗೆ ಶತ್ರು ಅಂತೀವಿ. ಅವರಲ್ಲೂ ಗುರುವನ್ನ ಕಾಣು ಅಂತ ಹೇಳ್ತಾರೆ. ಇದು ಹೇಗ್ ಕಾಣೋದು? ಮೊದ್ಲೇ ನಮ್ಗೆ ಅವ್ರನ್ನ ಕಂಡ್ರೆ ಆಗಲ್ಲ, ಅವರಲ್ಲಿ ಗುರುನ್ ಹುಡ್ಕೋದ್ ಹೇಗ್ ನಾವು? ಅದ್ ಹೇಗೆ ಅಂತ ಹೇಳ್ತಾರೆ.
ಈಗ ಈ ಶತ್ರುವಿನಲ್ಲೂ ಗುರುವನ್ನು ಕಾಣು ಅನ್ನೋದನ್ನ ಸಾಮಾನ್ಯವಾಗಿ ಯಾರು ಇದನ್ನ ಪಾಲಿಸ್ತಾರೆ ಅಂದ್ರೆ ಈ ಕಂಪನಿಗಳು ವ್ಯವಹಾರ ಮಾಡ್ತಾರಲ್ಲ, ವ್ಯಾಪಾರಸ್ಥರು, ಅವರು ಇದನ್ನ ತಮ್ಮಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಬೇಕಿರೋದೇ ಅದು. ಇವಾಗ ನಮ್ಮಂತ ಸಾಮಾನ್ಯ ಜನರಿಗೆ ನಮ್ಗೇನು, ಯಾರೋ ಒಬ್ರು ನಮ್ಗಿಂತ ತುಂಬಾ ಉನ್ನತ ಮಟ್ಟದಲ್ಲಿದ್ದಾರೆ, ನಾವು ಅವ್ರನ್ನ ನೋಡಿ ನಾವು ಉನ್ನತ ಮಟ್ಟಕ್ಕೆ ಏರಕ್ಕೆ ಪ್ರಯತ್ನ ಪಡ್ತೀವಿ ಅಲ್ವಾ? ನಾವು ಅವ್ರು ನಮ್ಗಿಂತ ಬುದ್ಧಿವಂತರಾಗಿರ್ತಾರೆ ಕ್ಲಾಸಲ್ಲಿ, ಓ ನಾನು ಅಷ್ಟೇ ಬುದ್ಧಿವಂತೆ ಆಗ್ಬೇಕು ಅಥವಾ ಅವ್ರನ್ನ ಮೀರಿಸ್ಬಿಟ್ಟು ಬುದ್ಧಿವಂತೆ ಆಗ್ಬೇಕು ಅಂತ ಪ್ರಯತ್ನ ಪಡ್ತೀವಿ. ಅಂದ್ರೆ ಅಲ್ಲಿ ಅವ್ರ ಮೇಲೆ ಕಾಂಪಿಟೇಷನ್ ಇರುತ್ತೆ. ಅವ್ರು ಶತ್ರು ಅಂದೇ ಹೋದ್ರು ಕಾಂಪಿಟೇಟರ್ ಅಂತ ಹೇಳ್ಬೋದು. ಅದೇ ರೀತಿ ಈ ಬೇರೆ ಬೇರೆ ಕಂಪನಿಗಳು ಏನ್ ಮಾಡತ್ವೆ, ಅದು ಇನ್ನೊಂದು ಕಂಪನಿಯನ್ನ ಹೇಗ್ ನಡೆಸ್ತಾ ಇದ್ದಾರೆ ಅಂತ ನೋಡ್ಕೊಳುತ್ತೆ. ಅವರ ಒಳ್ಳೆ ಅಂದ್ರೆ ಅವ್ರು ಯಾವ ರೀತಿ ಮುಂದಕ್ಕೆ ಬರ್ತಾ ಇದ್ದಾರೆ, ಅಥವಾ ಅವ್ರ ಕಂಪನಿ ಏನಾದ್ರು ಸೋಲಕ್ಕೆ ಏನ್ ಕಾರಣ, ಅವ್ರದ್ದು ಒಳ್ಳೆ ಸರಿಯಾದ ರೀತಿ ನೀತಿ, ಆಮೇಲೆ ಅವ್ರ ಏನ್ ತಪ್ಪುಗಳು ಮಾಡಿದ್ದಾರೆ, ಎರಡನ್ನೂ ತಿಳ್ಕೊತಾರೆ. ಎರಡನ್ನೂ ಯಾಕೆ ತಿಳ್ಕೊತಾರೆ? ಇಲ್ಲಿ ಅವ್ರು ಯಾವ ರೀತಿ ಮೇಲಕ್ ಬಂದಿದ್ದಾರೆ ಅಂತ ತಿಳ್ಕೊಂಡ್ರೆ ಅದನ್ನ ನಾವು ಅಳವಡಿಸ್ಕೊಂಡು ನಾವು ಮೇಲಕ್ ಬರ್ಬೋದು. ಅವ್ರು ಎಲ್ಲ ತಪ್ಪಿ ಅವ್ರದ್ದು ಬಿಸ್ನೆಸ್ ಹಾಳಾಯ್ತು ಅಂತ ಗೊತ್ತಾದ್ರೆ ನಾವ್ ಅದನ್ನ ಆ ತಪ್ಪನ್ನ ನಾವು ಮಾಡದೇ ಇರೋ ತರ ನೋಡ್ಕೊಂಡು ನಮ್ ಬಿಸ್ನೆಸ್ ನ ಉಳಿಸ್ಕೊ. ಹೀಗೆ ನಾವು ಅಂದ್ರೆ ನಮಗೆ ಕಾಂಪಿಟೇಟರ್ ತಾನೆ ಅವರು, ಶತ್ರುಗಳು ನಮ್ಗಿಂತ ಮೇಲಿದ್ದಾರೆ, ನಮಗೆ ಬಿಸ್ನೆಸ್ ಆಗಕ್ ಬಿಡ್ತಾ ಇಲ್ಲ ಅವರು ಅಂದ್ಮೇಲೆ ನಮ್ಗೆ ಅವ್ರ ಶತ್ರುಗಳು. ನಾವ್ ಹೇಗಾದ್ರೂ ಮಾಡಿ ಅವ್ರನ್ನ ದಾಟ್ಬೇಕು, ಮುಂದಕ್ಕೆ ಹೋಗ್ಬೇಕು, ಅವ್ರನ್ನ ಹಿಂದಕ್ಕೆ ಹಾಕ್ಬೇಕು ಅಂದ್ರೆ ಅವರಲ್ಲಿರೋ ಕ್ವಾಲಿಟೀಸ್ ನಾವು ತಿಳ್ಕೊಳಕ್ ಪ್ರಯತ್ನ ಪಡ್ತೀವಿ. ಹೀಗೆ ದೊಡ್ಡ ದೊಡ್ಡ ಕಂಪನಿಗಳು ಹಂಗೆ ಮಾಡೋದು. ಅವರಲ್ಲಿ ಏನು ಸ್ಟ್ರಾಟಜೀಸ್ ಅಂತಾರೆ ಇದಕ್ಕೆಲ್ಲ, ಅವ್ರು ಏನ್ ಫಾಲೋ ಮಾಡ್ತಿದ್ದಾರೆ ಅದನ್ನೆಲ್ಲ ತಿಳ್ಕೊಂಡು ಅದನ್ನ ನಮ್ಮಲ್ಲಿ ಅಳವಡಿಸ್ಕೊಳ್ಳೋದು, ಅದ್ರಲ್ಲಿ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ತರೋದು, ಇದೆಲ್ಲ ಮಾಡ್ತಾರೆ. ಆಮೇಲೆ ಯಾರೋ ಒಬ್ಬ ಕಳ್ಳ ಇರ್ತಾನೆ, ಕಳ್ಳನ್ ನೋಡ್ಬಿಟ್ಟು ನಾವು ಕಲಿಬಹುದು ಅಲ್ವಾ? ಅವನು ಒಬ್ರು ವಸ್ತು ಕದ್ದು ಬಿಡ್ತಾನೆ, ಅವಾಗ ಏನಾಗುತ್ತೆ? ನಮ್ದೇ ಒಬ್ರು ವಸ್ತು ಯಾರೋ ಒಬ್ರು ಕದ್ದು ಬಿಡ್ತಾರೆ, ಏನಾಗುತ್ತೆ? ಅದಕ್ಕೆ ನಮಗ್ ಬೇಜಾರಾಗುತ್ತೆ, ಹುಡುಕ್ತಾ ಇರ್ತೀವಿ, ನಮಗ್ ನಷ್ಟ ಆಯ್ತು, ನಮಗ್ ಬೇಜಾರಾಯ್ತು. ಇದನ್ನ ನಾವು ಮಾಡ್ಬಾರ್ದಲ್ವಾ? ಯಾರೋ ಒಬ್ರು ನಮಗೆ ಕೆಟ್ಟದ್ ಮಾಡಿದ್ದನ್ನ ನಾವು ಮಾಡ್ಬಾರ್ದು. ಇಲ್ಲಿ ಒಂದು ಗುರುತತ್ವ ಅಂದ್ರೆ ಇಲ್ಲೊಂದು ಪಾಠ ಕಲ್ತ್ವಿ, ಈ ಕೆಲ್ಸ ತಪ್ಪು ಅಂತ ನಮಗ್ ಗೊತ್ತಾಯ್ತು. ಅಂದ್ರೆ ಅದರಿಂದ ನಮಗ್ ನೋವಾಯ್ತು ಅಂದ್ರೆ ನಾವ್ ಇನ್ನೊಬ್ರಿಗೆ ಯಾಕೆ ನೋವು ಮಾಡಕ್ ಹೋಗ್ಬೇಕು? ಬೇಡ. ಹಾಗೆ ಸುಳ್ಳು ಹೇಳೋದು, ಇನ್ನೊಬ್ರನ್ನ ಬೈಯೋದು, ಒಬ್ರನ್ನ ಬೈದಾಗ ಅವ್ರಿಗೆ ಬೇಜಾರಾಗುತ್ತೆ, ಬೈಬಾರ್ದು, ತಿಳ್ಕೊ. ಹೀಗೆ ಏನೇ ಕೆಲ್ಸ ಇರ್ಲಿ, ಅವ್ರು ನಮ್ ಶತ್ರುಗಳೇ ಆಗಿರ್ಲಿ ಮಿತ್ರರೇ ಆಗಿರ್ಲಿ, ಅವರಲ್ಲೂ ಕೂಡ ನಾವು ಗುರುವನ್ನ ಕಾಣ್ಬೇಕು. ಆ ಗುರುವನ್ನ ಕಂಡಾಗ ಅಲ್ಲಿ ನಾವು ಪಾಠ ಕಲಿತೀವಿ, ಏನ್ ಮಾಡ್ಬಾರ್ದು ಅಥವಾ ಏನ್ ಮಾಡ್ಬೇಕು ಇದನ್ನ ನಾವು ಪಾಠ ಕಲಿತೀವಿ. ಯಾರೋ ಒಬ್ರು ನಮಗ್ ಮೋಸ ಮಾಡ್ಬಿಡ್ತಾರೆ, ಮೋಸ ಮಾಡೋರಿಂದ ನಾವು ಪಾಠ ಕಲಿಬೋದು. ಹೇಗೆ? ನಾವು ಮೋಸ ಮಾಡೋರ್ ಕೈಯಲ್ಲಿ ಅಂದ್ರೆ ಯಾರನ್ನೋ ನಾವು ತುಂಬಾ ನಂಬಕ್ ಹೋಗ್ಬಾರ್ದು. ಅವ್ರು ಏನೇ ಹೇಳಿ ಸುಮ್ನೆ ನಂಬಿಬಿಟ್ಟು ತಕ್ಷಣ ಅವ್ರು ಹೇಳಿದ್ದೆಲ್ಲ ಮಾಡ್ಬಿಟ್ಟು ಮೋಸ ಹೋಗ್ಬಾರ್ದು. ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಂಡು ಇದು ಸರಿನಾ ಅವ್ರು ಹೇಳ್ತಿರೋದು ಅಂತ ಚೆಕ್ ಮಾಡಿ ಆಮೇಲೆ ಅದನ್ನ ನಾವು ಫಾಲೋ ಮಾಡ್ಬೇಕೇ ಹೊರತು ಯಾರೋ ಒಬ್ರು ಹೇಳಿದ್ರು ಅಂತ ನಾವು ಮೋಸ ಹೋಗ್ಬಾರ್ದು ಅನ್ನೋದು ನಮಗ್ ಪಾಠ ಕಲಿಕೆ. ಹೀಗೆ ಶತ್ರುವಿನಲ್ಲೂ ಕೂಡ ನಾವು ಪಾಠವನ್ನ ಕಲಿಬಹುದು. ಅದರಿಂದ ಶತ್ರುವಿನಲ್ಲೂ ನಾವು ಗುರುವನ್ನ ಕಾಣಬಹುದು ಅಂತ ಹೇಳ್ತಾರೆ. ಇನ್ನೊಂದು ಗುರು ಪರಬ್ರಹ್ಮ, ಗುರು ಪರಬ್ರಹ್ಮ ರೂಪಿ ಅಂತ ಹೇಳ್ತಾರೆ. ಇದು ಹೇಗೆ? ಇದು ಒಂದ್ ಶ್ಲೋಕ ಇದೆ ಅಲ್ವಾ? ಗುರು ಬ್ರಹ್ಮ, ನಾವು ಕ್ಲಾಸ್ ಸ್ಟಾರ್ಟ್ ಆಗಕ್ ಮುಂಚೆ ಹೇಳ್ತೀವಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತೀವಿ. ಇವಾಗ ಇಲ್ಲಿ ಗುರು ಬ್ರಹ್ಮ, ಬ್ರಹ್ಮ ಅಂದ್ರೆ ನಾವು ಸೃಷ್ಟಿನಲ್ಲಿ ಸೃಷ್ಟಿಕರ್ತ ಅಂತ ಹೇಳ್ತೀವಲ್ವಾ? ಗುರುನ ಬ್ರಹ್ಮಂಗ್ ಹೋಲ್ತಿದೀವಿ. ಹೇಗೆ ಗುರುನ ಬ್ರಹ್ಮಂಗ್ ಹೋಲ್ಸಿದೀವಿ? ಯಾಕೆ? ಅವನ್ ಸೃಷ್ಟಿಕರ್ತ ಅಲ್ಲ ಮೇಡಮ್, ಅದಕ್ಕೋಸ್ಕರ. ಅಲ್ಲ, ಗುರುನ್ ಯಾಕೆ ಸೃಷ್ಟಿಕರ್ತಂಗ್ ಹೋಲ್ಸಿದೀವಿ, ಬ್ರಹ್ಮಂಗ್ ಹೋಲ್ಸಿದೀವಿ? ಆತ್ಮಜ್ಞಾನದ ಬೀಜವನ್ನ ನಮ್ಮ ಒಳಗಡೆ ಮಾಡ್ತಾರೆ. ಕರೆಕ್ಟ್. ಅಂದ್ರೆ
ನಮಗೆ ಬರೀ ಲೌಕಿಕ ಇದ್ರಲ್ಲಿ ಮುಳುಗೋಗಿರ್ತೀವಿ ನಾವು. ದಿನಾ ಪ್ರಾಪಂಚಿಕ ಸುಖದಲ್ಲೇ ಮುಳುಗೋಗಿರ್ತೀವಿ. ಆತ್ಮ ಜ್ಞಾನ ಅಂದ್ರೆ ಏನು ಅಂತಾನು ನಮಗ್ ಗೊತ್ತಿರ್ಲಿಲ್ಲ. ನಾನ್ ಯಾರು ಅಂತ ನನ್ನ ನಿಜ ಸ್ವರೂಪ ನನಗ್ ಗೊತ್ತಿಲ್ಲ. ಅದನ್ನ ಅವರು ಒಂದು ಬೀಜವನ್ನ ಬಿತ್ತುತ್ತಾರೆ ಗುರು. ಸೃಷ್ಟಿಕರ್ತ ಅಂದ್ರೇನು? ಅವನು ಸೃಷ್ಟಿ ಮಾಡ್ತಾನೆ, ಅಂದ್ರೆ ಇಲ್ಲಿ ಎಲ್ಲ ಹುಟ್ಟುಗಳನ್ನ ಅವನು ಮಾಡ್ತಾನೆ. ಅಂದ್ರೆ ಒಂದು ಬೀಜನ ನೆಡುವಂತ ಕೆಲ್ಸ ಸೃಷ್ಟಿ ಕೆಲ್ಸ. ಅದರಿಂದ ಇದನ್ನ ಬ್ರಹ್ಮನಿಗೆ ಹೋಲಿಸಿದ್ದಾರೆ ಗುರುವನ್ನ. ಆಮೇಲೆ ಗುರು ಬ್ರಹ್ಮ, ಗುರು ವಿಷ್ಣು. ವಿಷ್ಣು ಅಂದ್ರೆ ಅವನೇನ್ ಮಾಡ್ತಾನೆ? ವಿಷ್ಣುದೇನ್ ಕೆಲ್ಸ? ಪಾಲನೆ. ಪಾಲನೆ. ಇವನ್ನೆಲ್ಲ ಸೃಷ್ಟಿ ಮಾಡ್ಬಿಟ್ಟ, ಅವಂದ ಆಗೋಯ್ತು ಕೆಲ್ಸ ಬ್ರಹ್ಮಂದು. ವಿಷ್ಣು ಅದನ್ನೆಲ್ಲ ಪರಿಪಾಲನೆ ಮಾಡ್ತಾನೆ. ಎಲ್ರೂ ಸುಖವಾಗಿರೋಕೆ ಏನ್ ಬೇಕು? ನೀರ್ ಬೇಕು, ಗಾಳಿ ಬೇಕು, ಮಳೆ ಬೇಕು, ಬೆಳೆ ಬೇಕು, ಇದೆಲ್ಲ ಪಾಲನೆ ಅವನ್ ಮಾಡ್ತಾನೆ ಸರಿಯಾಗಿ. ಅಂದ್ರೆ ಇಲ್ಲಿ ಗುರು ಏನ್ ಮಾಡ್ತಾರೆ? ಪಾಲನೆ ಮಾಡೋ ರೀತಿನಲ್ಲಿ ಬೀಜ ಬಿತ್ಬಿಟ್ರು ಮೊದಲು, ಬ್ರಹ್ಮ ಆದ್ರು. ವಿಷ್ಣು ಹೇಗಾಗ್ತಾರೆ? ಆ ಬೀಜಕ್ಕೆ ನೀರ್ ಹಾಕ್ಬೇಕಲ್ಲ, ಅದ್ನ ಮೊಳಕೆ ಹೊಡಿಬೇಕು ಅಂದ್ರೆ. ಅದು ಹೇಗೆ? ಅಲ್ಲ, ವಿಷ್ಣು ಮಾಡೋದು ಗೊತ್ತಾಯ್ತು, ಗುರು ಹೇಗ್ ಮಾಡ್ತಾರ ಅದನ್ನ? ಅದು ಪಾಠ, ಅದ್ರ ಬಗ್ಗೆ ಪಾಠ ಹೇಳ್ಕೊಟ್ಟು, ಚಿಂತನೆಗಳು ಹೇಳಿ, ಧ್ಯಾನ ಕ್ರಮ ಹೇಳ್ಕೊಟ್ಟು ಅದನ್ನ ಜ್ಞಾನ ರಕ್ಷಣೆ ಮಾಡ್ತಾರೆ. ಕರೆಕ್ಟ್. ಅಂದ್ರೆ ನಮ್ಗೆ ಒಂದು ಆತ್ಮಜ್ಞಾನ ಅಂತ ಒಂದಿದೆ ಅಂತ ಹೇಳ್ತಾರೆ ಫಸ್ಟ್. ನೀನ್ ಯಾರು ತಿಳ್ಕೋ ಅಂತ ಹೇಳ್ತಾರೆ. ಅದು ಬೀಜ ಹಾಕಿದ್ರು. ನನಗ್ ಗೊತ್ತಿಲ್ಲ ನಾನ್ ಯಾರು ಅಂತ. ಅದಕ್ಕೆ ಅವರು ವೇದಾಂತದಿಂದ ವಿಚಾರಗಳನ್ನ ತಗೊಂಡು ನಮಗೆ ಹೇಳ್ಬೇಕು. ನೀನು ಅಂದ್ರೆ ತತ್ವಂ ಅಸಿ, ನೀನು ಅದೇ ಆಗಿದೀಯಾ, ಪರಬ್ರಹ್ಮನೇ ಆಗಿದೀಯಾ. ಅದು ಹೇಗೆ ನೀನು ಪರಬ್ರಹ್ಮ ಅಂತ ಅವರು ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ. ಅದಕ್ಕೆ ಶ್ರವಣ, ಗ್ರಂಥಗಳ ಶ್ರವಣ ಮಾಡಿಸ್ತಾರೆ. ಆಮೇಲೆ ಅದನ್ನ ಮನನ ಮಾಡಿಸ್ತಾರೆ. ಅದನ್ನ ವಿವರಿಸಿ ಒಳ್ಳೆ ಹತ್ತಿನ ಹಿಂಜದ ಹಾಗೆ ನೀಟಾಗಿ ವಿವರಿಸ್ಬಿಟ್ಟು ಹೇಳ್ತಾರೆ. ಆಮೇಲೆ ಅದನ್ನು ಗಟ್ಟಿ ಆಗಕ್ಕೆ ನಿಧಿಧ್ಯಾಸ ಮಾಡಿಸ್ತಾರೆ. ಇದೆಲ್ಲ ಮಾಡಿಸೋದ್ರಿಂದ ಅವರು ಪಾಲನೆ ಮಾಡ್ತಾರೆ. ಅದಕ್ಕೆ ಅವರು ವಿಷ್ಣು ರೂಪಿ. ಗುರುದೇವೋ ಮಹೇಶ್ವರ. ಮಹೇಶ್ವರನ್ ಕೆಲ್ಸ ಏನಪ್ಪಾ? ಸಂಹಾರ ಮಾಡೋದು. ಸಂಹಾರ ಮಾಡೋದು. ಇವಾಗ ಗುರು ಏನ್ ಸಂಹಾರ ಮಾಡ್ತಾರೆ? ಅಂದ್ರೆ ನಮ್ಮಲ್ಲಿರುವಂತ ಕೆಟ್ಟ ಗುಣಗಳನ್ನೆಲ್ಲ ಸಂಹಾರ ಮಾಡಿ ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಒಂದು ದಾರಿನ ತೋರಿಸ್ಕೊಡ್ತಾರೆ. ಕರೆಕ್ಟ್. ಮೊದಲನೇದಾಗಿ ಕೆಟ್ಟ ಗುಣಗಳನ್ನೆಲ್ಲ ತೆಗಿತಾರೆ. ಆಮೇಲೆ ಅಜ್ಞಾನ. ನಮ್ಗೇನ್ ಅಜ್ಞಾನ ಇತ್ತು? ನಾನ್ ಯಾರು ಅಂತ ಗೊತ್ತಿರ್ಲಿಲ್ಲ. ಆ ಅಜ್ಞಾನವನ್ನ ನಿವಾರಣೆ ಮಾಡ್ತಾರೆ. ಅದಕ್ಕೆ ಅಲ್ಲಿ ಅಜ್ಞಾನನ ಸಂಹಾರ ಮಾಡ್ತಾರೆ. ಅದಕ್ಕೆ ಮಹೇಶ್ವರ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ. ಅವನೇ ಪರಬ್ರಹ್ಮ, ಗುರುನೇ ಪರಬ್ರಹ್ಮ. ಅಂದ್ರೆ ಗುರುನೇ ಪರಬ್ರಹ್ಮನೇ ಗುರುವಿನ ರೂಪದಲ್ಲಿ ಬರ್ತಾನೆ. ಇನ್ ಯಾರೂ ಇಲ್ಲ, ಅಲ್ಲಿ ಇರೋದೆಲ್ಲ ಪರಬ್ರಹ್ಮನೇ. ಗುರುವಿನ ರೂಪದಲ್ಲಿ ಪರಬ್ರಹ್ಮ ಬಂದ್ಬಿಟ್ಟು ನಮ್ಗೆಲ್ಲಾರ್ಗುನು ಆತ್ಮಜ್ಞಾನವನ್ನ ಕೊಟ್ಬಿಟ್ಟು ನಮ್ಮನ್ನ ಮುಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ. ಅದರಿಂದ ನಾವು ಗುರು ಸ್ಥಾನಕ್ಕೆ, ಗುರು ತತ್ವಕ್ಕೆ ನಾವ್ ಇಷ್ಟೊಂದು ಬೆಲೆ ಕೊಡೋದು. ಅದಕ್ಕೆ ಯಾವುದೇ ಕೆಲಸ ಮಾಡಕ್ ಮುಂಚೆ ಗುರುಗಳ ಪ್ರಾರ್ಥನೆ ಮಾಡಿ ನಾವು ಶುರು ಮಾಡ್ತೀವಿ. ಅಜ್ಞಾನವನ್ನ ನಿವಾರಣೆ ಮಾಡೋರು, ಜ್ಞಾನದ ದಾರಿಯಲ್ಲಿ ನಡೆಸೋರು, ಜ್ಞಾನದ ಬೀಜವನ್ನ ಬಿತ್ತೋರು. ಈ 3 ಕೆಲಸಗಳನ್ನ ಮಾಡೋದ್ರಿಂದ ಅವ್ರಿಗೆ 3 ರೀತಿಯ ಕೆಲಸಗಳನ್ನ ಮಾಡೋರು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಅವ್ರನ್ನ ಹೇಳ್ತಾರೆ. ಇನ್ ಮುಂದಕ್ಕೆ ಗುರು ಕೃಪೆ. ಗುರು ಕೃಪೆ ಅಂದ್ರೆ ಏನಪ್ಪಾ? ಈಗ ನಾವೇನೋ ಒಂದು ಪಾಠ ಕಲಿಯಕ್ಕೆಲ್ಲೋ ಸೇರ್ಕೋತೀವಿ ಅಲ್ವಾ? ಅಲ್ಲಿ ಪಾಠ ಹೇಳ್ಕೊಡೋರ್ಗೆ ನಮ್ಮ ಮೇಲೆ ಇವ್ರಿಗೆ ಪಾಠ ಹೇಳ್ಕೊಡ್ಬೇಕು ಅನ್ನೋದು ಬರ್ಬೇಕಲ್ವಾ? ಇಲ್ದೆ ಹೋದ್ರೆ ನಮ್ಗೆ ಅವ್ರು ಹೇಳ್ಕೊಡೋ ಪಾಠ ಅರ್ಥ ಆಗಲ್ಲ. ಅಥವಾ ಅವ್ರು ನಮ್ಗೆ ಸರಿಯಾಗಿ ಪಾಠ ಹೇಳ್ಕೊಡದೆ ಇರ್ಬೋದು. ಅಂದ್ರೆ ಗುರುವಿನ ಕೃಪೆ ಇರ್ಬೇಕು ನಮ್ಮ ಮೇಲೆ. ಗುರುವಿನ ಕೃಪೆ ಇದ್ರೆ ಮಾತ್ರ ನಮಗೆ ಆ ಹೇಳ್ಕೊಟ್ಟಿದ್ ಪಾಠ ಅರ್ಥ ಆಗುತ್ತೆ. ಇಲ್ದೆ ಹೋದ್ರೆ ಅದು ಅರ್ಥ ಆಗಲ್ಲ. ಅದರಿಂದ ಗುರುಗಳು ನಮ್ ಲೆವೆಲ್ಗೆ ಇಳಿದ್ಬಿಟ್ಟು ಪಾಠ ಹೇಳ್ತಾರೆ. ಅವ್ರು ಯಾರೋ ದೊಡ್ಡ PhD ಮಾಡಿದವ್ರು ಪಾಠ ಹೇಳೋ ತರ ಹೇಳಿದ್ರೆ
ನಾನು SLC ಪಾಸ್ ಆಗದೆ ಇರೋಳಿಗೆ ನನ್ಗೆ ಹೆಂಗ್ ಅರ್ಥ ಆಗುತ್ತೆ? ಅರ್ಥ ಆಗಲ್ಲ. ನನ್ ಲೆವೆಲ್ಗೆ ಇಳಿಬೇಕಲ್ವಾ ಅವರು? ಅಂದ್ರೆ ಗುರುಗಳು ಶಿಷ್ಯರನ್ನ ನೋಡ್ಕೊಂಡು ಅವ್ರಿಗೆ ಕೃಪೆ ತೋರ್ಬಿಟ್ಟು ಅವ್ರು ಯಾವ ಲೆವೆಲ್ ಅಲ್ಲಿ ಇದ್ದಾರೆ ಅದರಿಂದ ಅವ್ರನ್ನ ಮೇಲಕ್ಕೆತ್ತಾರೆ. ಅದರಿಂದ ಅದಕ್ಕೆ ಗುರು ಕೃಪೆ ಅಂತ. ಈಗ ಗುರುತ್ವಾಕರ್ಷಣ ಶಕ್ತಿ ಅಂತೀವಪ್ಪ ನಾವು. ಯಾವ್ದಕ್ ಹೇಳೋದು ಗುರುತ್ವಾಕರ್ಷಣ ಶಕ್ತಿ ಅಂತ? ಯಾವ್ದಕ್ಕಿರುತ್ತದು? ಒಂದ್ ವಸ್ತುವನ್ನ ಒಂದ್ ಬಾಲ್ ಎಸೆದ್ರೆ ಅದ್ ಮೇಲಕ್ಕೆ ಹೋಗುತ್ತೆ, ಅದ್ರ ಕೆಳಗೆ ಬಂದ್ಬಿಡೋದು, ಅದೇ ಗುರುತ್ವಾಕರ್ಷಣೆ. ಹೌದು, ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ. ಅದು ಯಾವುದೇ ವಸ್ತುವಿನ ಮೇಲಕ್ಕೆ ಎಸೆದ್ರು ಅದನ್ನ ತನ್ನ ಕಡೆಗೆ ಸೆಳೆಯುತ್ತೆ, ಆಕರ್ಷಣೆ ಮಾಡುತ್ತೆ. ಆದ್ರೆ ಮೇಲಿರೋದನ್ನ ಕೆಳಕ್ ಕೆಳೆಯುತ್ತದು. ಇವಾಗ ಒಂದು ಹಣ್ಣು ಬಿದ್ರೆ ಮರದಿಂದ ಕೆಳಕ್ ಬೀಳುತ್ತೆ, ಎಲೆ ಬಿದ್ರೆ ಕೆಳಕ್ ಬೀಳುತ್ತೆ, ಅದು ಭೂಮಿ ಎಳ್ಕೊಳ್ಳುತ್ತೆ. ಆದ್ರೆ ಗುರು ಕೆಳಮಟ್ಟದಲ್ಲಿರೋರ್ನ ಮೇಲ್ಮಟ್ಟಕ್ಕೆ ಏರಿಸ್ತಾರೆ. ಅದು ಗುರು ಕೃಪೆ. ಅಂದ್ರೆ ನಮ್ಮ ಅಜ್ಞಾನವನ್ನ ನಾಶ ಮಾಡಿ ನಮ್ಮನ್ನ ಮೇಲ್ಮಟ್ಟದ ಇದಕ್ಕೆ ಏರಿಸಿ ನಮ್ಮಲ್ಲಿರೋ ಅಸುರಿ ಗುಣಗಳನ್ನ ನಾಶ ಮಾಡಿ ದೈವಿ ಗುಣಗಳು ಬರೋ ತರಹ ಮಾಡುತ್ತಾರೆ. ಇದಕ್ಕೆ ಗುರು ಕೃಪೆ ಅಂತಾರೆ. ಇದಕ್ಕೊಂದು ಹೇಳ್ತಾರೆ ಸ್ತೋತ್ರ. ಧ್ಯಾನ ಮೂಲಂ ಗುರೋರ್ ಮೂರ್ತಿ, ಪೂಜಾ ಮೂಲಂ ಗುರೋರ್ ಪದಂ, ಮಂತ್ರ ಮೂಲಂ ಗುರೋರ್ ವಾಕ್ಯಂ, ಮೋಕ್ಷ ಮೂಲಂ ಗುರು ಕೃಪಾ. ಧ್ಯಾನ ಮೂಲಂ ಗುರೋರ್ ಮೂರ್ತಿ ಅಂದ್ರೆ ನಾವು ಒಂದು ಧ್ಯಾನ ಅಂತ ಮಾಡ್ತೀವಿ. ಏನ್ ಧ್ಯಾನ ಮಾಡ್ತೀವಿ? ನಾನು ಯಾರು ಅಂತ ತಿಳ್ಕೊಬೇಕು. ನಾನು ಯಾರು? ನಾನು ಪರಬ್ರಹ್ಮ ಸ್ವರೂಪಿ. ಅಂದ್ರೆ ಈ ಗುರುಗಳು ನಮ್ಗೆ ಯಾರು ಪಾಠ ಹೇಳ್ಕೊಡ್ತಾರೋ ಅವರು ನಮ್ಮ ಧ್ಯಾನ ಯಾವ ರೀತಿ ಮಾಡ್ಬೇಕು ಅಂತ ಅವರು ನಮಗೆ ಕರೆಕ್ಟ್ ಆಗಿ ಗೈಡ್ ಮಾಡ್ತಾರೆ. ಧ್ಯಾನ ಮೂಲಂ ಗುರೋರ್ ಮೂರ್ತಿ. ನಾವು ಬೇರೆ ಬೇರೆ ತರಹ ಧ್ಯಾನ ಮಾಡ್ತೀವಿ. ಆದ್ರೆ ಈಗ ಧ್ಯಾನ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳೋಣ. ಧ್ಯಾನ ಅಂದ್ರೆ ಏನು? ಈಗೊಂದು ಹಾಡಿದೆ, ಕುಂತ್ರೆ ನಿಂತ್ರೆ ಅವಂದೇ ಧ್ಯಾನ, ಜೀವಕ್ಕಿಲ್ಲ ಸಮಾಧಾನ, ಅವನೇ ನನ್ನ ಯಜಮಾನ ಅಂತ. ಅಂದ್ರೆ ಯಾರೋ ಒಬ್ಳು ಹುಡುಗಿಗೆ ಅವನ ಯಜಮಾನಂದೇ ಧ್ಯಾನ. ಅಂದ್ರೆ ಯಾವಾಗ್ಲೂ ಅವಳಿಗೆ ಅವನ ಬಗ್ಗೆನೇ ಜ್ಞಾಪಕ ಬರ್ತಾ ಇರುತ್ತೆ, ಅವನ ಬಗ್ಗೆನೇ ಯೋಚನೆ ಮಾಡ್ತೀವಿ. ಅಂದ್ರೆ ನಾವ್ ಯಾವ್ದ್ರ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡ್ತೀವೋ ಅದಕ್ಕೆ ಧ್ಯಾನ ಅಂತ ಹೇಳ್ತೀವಿ. ಅಂದ್ರೆ ಈ ಧ್ಯಾನ ಅಂದ್ರೆ ಒಬ್ಬ ಕ್ರಿಕೆಟ್ ಪ್ಲೇಯರ್ಗೆ ಯಾವಾಗ್ಲೂ ಕ್ರಿಕೆಟ್ ಮೇಲೆ ಧ್ಯಾನ ಇರುತ್ತೆ. ಒಬ್ಬ ತುಂಬಾ ಊಟ ಇಷ್ಟಪಡೋನಿಗೆ ಯಾವಾಗ್ಲೂ ಊಟ ಅದ್ ಮಾಡ್ಬೇಕು, ಅದ್ ತಿನ್ಬೇಕು, ಇದ್ ತಿನ್ಬೇಕು, ಅದ್ರ ಮೇಲೆ ಗಮನ ಇರುತ್ತೆ. ಆಟ ಆಡೋವ್ರಿಗೆ ಆಟ ಆಡ್ಬೇಕು ಅನ್ಸುತ್ತೆ. ಹಾಡು ಹೇಳೋರ್ಗೆ ಯಾವಾಗ್ಲೂ ಹಾಡು ಹೇಳ್ತಿರ್ಬೇಕು, ಸಂಗೀತ ಹೇಳ್ತಾ ಇರ್ಬೇಕು, ಸಂಗೀತ ಕಲಿತಿರ್ಬೇಕು, ಅದ್ರ ಮೇಲೆ ಗಮನ. ಹೀಗೆ. ಆದ್ರೆ ಈ ಒಬ್ಬ ಗುರು ಏನ್ ಮಾಡ್ತಾರೆ, ನಮಗೆ ಯಾವ ರೀತಿನಲ್ಲಿ ನಮ್ಮ ಮನಸ್ಸು ಶಾಂತ ಸ್ಥಿತಿಗೆ ಬರುತ್ತೆ, ನಾವು ಯಾವ್ದ್ರ ಧ್ಯಾನ ಮಾಡಿದ್ರೆ ಆಗ ನಮ್ಮ ಮನಸ್ಸು ಶಾಂತವಾಗುತ್ತೆ ಅನ್ನೋದನ್ನ ನಮಗೆ ಹೇಳ್ಕೊಡ್ತಾರೆ. ಆದ್ರಿಂದ ಧ್ಯಾನ ಮೂಲಂ ಗುರೋರ್ ಮೂರ್ತಿ, ಗುರುವಿನ ಮೂರ್ತಿಯೇ ನಮಗೆ ಧ್ಯಾನಕ್ಕೆ ಮೂಲ ಅಂತ ಹೇಳ್ತಾರೆ. ಪೂಜಾ ಮೂಲಂ ಗುರೋರ್ ಪದಂ. ಇಲ್ಲಿ ಗುರು ಅಂದ್ರೆ ನಾವು ಪರಬ್ರಹ್ಮ ಅಂತ ತಿಳ್ಕೊಬೇಕು. ಅಂದ್ರೆ ಪ್ರತಿಯೊಂದು ವಸ್ತುನಲ್ಲೂ ಗುರು ಇರೋದು, ಗುರು ತತ್ವ, ಅದು ನಮಗೆ ಧ್ಯಾನ ಮೂಲ. ಆಮೇಲೆ ಪೂಜಾ ಮೂಲಂ ಗುರೋರ್ ಪದಂ. ನಾವು ಪೂಜೆ ಮಾಡ್ತೀವಿ, ಏನು ಒಂದ್ 10 ನಿಮಿಷ ಅಥವಾ ಅರ್ಧ ಗಂಟೆ ಅಥವಾ 1 hour ಮಾಡ್ಬೋದೇನೋ ಪೂಜೆ ರೂಮಲ್ಲಿ ಕೂತ್ಕೊಂಡು. ಆಮೇಲೆ ಪೂಜಾ ರೂಮ್ ಬಾಗ್ಲು ಹಾಕ್ಬಿಡ್ತೀವಿ, ಬಾಗ್ಲು ಹಾಕ್ಬಿಟ್ಟು ಹೊರಗೆ ಬಂದ್ಬಿಡ್ತೀವ. ಆದ್ರೆ ಅದಲ್ಲ ಪೂಜೆ. ನಾವು ಪ್ರತಿಯೊಂದು ವಸ್ತುಗಳನ್ನ ಏನೇ ಉಪಯೋಗಿಸ್ತೀವಿ, ಏನೇ ಮಾಡ್ತೀವಿ, ಅದರಲ್ಲಿ ಪ್ರತಿಯೊಂದ್ರಲ್ಲೂ ದೇವ್ರನ್ನ ಕಾಣೋದು ಪೂಜೆ, ನಿಜವಾದ ಪೂಜೆ. ಯಾರೋ ಒಬ್ರನ್ನ ಮೀಟ್ ಮಾಡ್ತೀವಿ, ಅವರಲ್ಲಿ ದೇವ್ರನ್ನ ಕಾಣ್ಬೇಕು. ನಮ್ಮ ತಂದೆ ತಾಯಿಗಳು, ಮಕ್ಕಳು, ಎಲ್ಲರಲ್ಲೂ ದೇವ್ರನ್ನ ಕಾಣೋದು ಅದು ಪೂಜೆ ಅಂತ ಅನ್ಸುತ್ತೆ. ಇದನ್ನ ನಮಗ್ ಸರಿಯಾಗಿ ಹೇಳ್ಕೊಡೋರು ಗುರುಗಳು. ಗುರುವಿನ ಪಾದ ಸೇವೆನೆ ನಿಜವಾದ ಪೂಜೆ ಅಂತ ಹೇಳ್ತಾರೆ. ಪೂಜಾ ಮೂಲಂ ಗುರೋರ್ ಪದಂ. ಗುರುವಿನ ಪಾದ ಅಂದ್ರೆ ಏನ್ ಗೊತ್ತಾ? ನಾವಿವಾಗ ಗುರುವಿನ ಪಾದ ಅಂದ್ರೆ ಗುರುವಿನ ಪಾದ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡೋದಲ್ಲ. ಗುರುವಿನ ಪಾದ ಏನು ಅಂತ ತಿಳ್ಕೊಬೇಕು. ಏನು ಗುರುವಿನ ಪಾದ? ಜ್ಞಾನ ಮತ್ತೆ ಪ್ರೇಮ. ಜ್ಞಾನ ಮತ್ತು ಪ್ರೇಮ.
ಅಂದ್ರೆ ಸರಿಯಾದ ಜ್ಞಾನ, ಆಮೇಲೆ ಪ್ರೇಮ, ಎಲ್ಲಾರನ್ನ ಕಂಡ್ರೆ ಪ್ರೇಮ, ಇದು ಗುರುವಿನ ಪಾದ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಪೂಜೆ ಮಾಡಿದ ಹಾಗೆ ಆಗತ್ತೆ. ಎಲ್ಲರಲ್ಲಿ ಪ್ರೀತಿ, ಎಲ್ಲರಲ್ಲಿ ವಿಶ್ವಾಸ ಅದಿರುತ್ತೆ. ಪ್ರೇಮ ಅಂದ್ರೆ ಒಂದು ವ್ಯಕ್ತಿಗೋಸ್ಕರ ಅಲ್ಲ, ಒಂದು ವಸ್ತುಗೋಸ್ಕರ ಅಲ್ಲ, ಇಡೀ ಪ್ರಪಂಚದ ಎಲ್ಲ ವಸ್ತುಗಳನ್ನು, ಇಡೀ ವಿಶ್ವವನ್ನ ಪ್ರೇಮದಿಂದ ನೋಡೋದು, ಅದು ಗುರುವಿನ ಪಾದಕ್ಕೆ ಸಮ. ಅದಕ್ಕೆ ಗುರು ಪೂಜಾ ಮೂಲಂ ಗುರೋರ್ ಪದಂ ಅಂತ ಹೇಳ್ತಾರೆ. ಆತ್ಮಜ್ಞಾನ ಅನ್ನೋದು ನಿಜವಾದ ಜ್ಞಾನ, ಅದು ಗುರುವಿನ ಮೂಲಕ ನಮಗ್ ಸಿಗುತ್ತೆ. ಅದರಿಂದ ಗುರುವಿನ ಪಾದ ಅಂದ್ರೆ ಜ್ಞಾನ ಮತ್ತೆ ಪ್ರೇಮ, ಅಥವಾ ಜ್ಞಾನ ಮತ್ತೆ ವೈರಾಗ್ಯ ಅಂತ ಹೇಳ್ತಾರೆ. ಗುರು ಯಾವ ದಾರಿಯಲ್ಲಿ ಹೋಗ್ತಾರೋ ಅಥವಾ ಯಾವ ದಾರಿ ತೋರಿಸ್ತಾರೋ ಆ ದಾರಿಯಲ್ಲಿ ನಡೆದಾಗ ನಾವು ನಮ್ಮ ಜೀವನದಲ್ಲಿ ಉದ್ಧಾರ ಆಗ್ತೀವಿ. ಆತ್ಮಜ್ಞಾನ ಪಡ್ಕೊಂಡು ನಾವು ಜೀವನ್ಮುಕ್ತರಾಗೋಕೆ ಸಾಧ್ಯ ಆಗುತ್ತೆ. ಮಂತ್ರ ಮೂಲಂ ಗುರೋರ್ ವಾಕ್ಯಂ. ಗುರುವಿನ ವಾಕ್ಯಗಳೆಲ್ಲ ಮಂತ್ರ ಇದ್ದ ಹಾಗೆ. ಇವಾಗ ನಾವು ಮಂತ್ರ ಅಂದ್ರೆ ಓಂ ನಮ ಶಿವಾಯ ಅಂತ ಮಂತ್ರ ಜಪಿಸ್ತೀವಿ, ಯಾವುದೋ ಒಂದು ಮಂತ್ರ ಹೇಳ್ತೀವಿ. ಆದ್ರೆ ಗುರುವಿನ ಪ್ರತಿಯೊಂದು ವಾಕ್ಯನೂ ಮಂತ್ರ ಇದ್ದ ಹಾಗೆ, ಅದರಲ್ಲಿ ಪೂರ್ತಿ ಜ್ಞಾನ ತುಂಬಿರುತ್ತೆ. ಅದರಿಂದ ಯಾವುದೇ ಮಂತ್ರ ಹೇಳಿ ಬಿಡ್ಲಿ, ಗುರುವಿನ ವಾಕ್ಯಗಳನ್ನ ಸರಿಯಾಗಿ ಪರಿಪಾಲಿಸೋದು ಮಂತ್ರನ ಪಠನೆ ಮಾಡಿದ ಹಾಗೆ. ಅದರಿಂದ ಮಂತ್ರವನ್ನ ಪಠನೆ ಮಾಡಿದಾಗ ಏನ್ ಬರುತ್ತೆ ನಿಮ್ ಪುಣ್ಯ? ಗುರುವಿನ ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ತಿಳ್ಕೊಂಡಾಗ ಅದು ಮಂತ್ರದ ತರಹ ಕೆಲಸ ಮಾಡುತ್ತೆ. ಈಗ ಮಂತ್ರಕ್ಕೆ ಬೇಕಾದಷ್ಟು ಇದು ಇದೆ, ಪ್ರಭಾವ ಇರುತ್ತೆ. ಒಂದು ಮಂತ್ರ ಜಪಿಸಿದ್ರೆ ಏನೋ ಒಂದು ಈ ತರದ ಕೆಲಸ ಆಗತ್ತೆ ಅಂತ ಇರುತ್ತೆ. ಆ ಮಂತ್ರ ಕೆಲವರು ಮಂತ್ರನ ತಮ್ಮಲ್ಲಿ ಇದ್ ಮಾಡ್ಕೊಂಡು ಅಳವಡಿಸ್ಕೊಂಡು ಆ ಮಂತ್ರದಿಂದ ಬೇಕಾದಷ್ಟು ಸಿದ್ಧಿಗಳನ್ನೆಲ್ಲ ಮಾಡ್ಕೋತಾರೆ. ಆ ತರಹ ಶಕ್ತಿ ಗುರುವಿನ ಮಾತುಗಳಿಗೆ ಇರುತ್ತೆ, ಗುರುವಿನ ವಾಕ್ಯಗಳಿಗೆ ಇರುತ್ತೆ ಅಂತ ಹೇಳ್ತಾರೆ. ಮಂತ್ರ ಅಂದ್ರೆ ಏನು? ಮನನಾತ್ರಾಯೇ ಇತಿ ಮಂತ್ರ ಅಂತ ಹೇಳ್ತಾರೆ. ಅಂದ್ರೆ ಮಂತ್ರನ ನಮಗೆ ಮನನ ಮಾಡ್ಕೊಂಡಾಗ, ಅಂದ್ರೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ನಮಗೆ ಅದರಿಂದ ಒಳ್ಳೇದಾಗತ್ತೆ. ಅಂದ್ರೆ ಅರ್ಥ ಸರಿಯಾಗಾದಾಗ ಅದರದ್ದು ಏನು ಎಫೆಕ್ಟ್ ಕೂಡ ನಮಗೆ ಸರಿಯಾಗುತ್ತೆ. ಆದ್ರಿಂದ ಆ ಮಂತ್ರದಿಂದ ನಮಗೆ ರಕ್ಷಣೆ ಸಿಗತ್ತೆ. ಅದೇ ರೀತಿ ಗುರುವಿನ ವಾಕ್ಯ ಮಂತ್ರ ಹೇಗಾಗುತ್ತೆ ಅದನ್ನ ಅರ್ಥ ಮಾಡ್ಕೊಂಡಾಗ ನಮಗೆ ಅದರಿಂದ ಆತ್ಮಜ್ಞಾನ ಸಿಕ್ಬಿಟ್ಟು ನಾವು ಮುಕ್ತರಾಗ್ತೀವಿ. ಅದರಿಂದ ಅದು ಮಂತ್ರ ಮೂಲಂ ಗುರೋರ್ ವಾಕ್ಯಂ. ಮೋಕ್ಷ ಮೂಲಂ ಗುರುಕೃಪಾ. ಗುರುಕೃಪೆ ಸಿಕ್ಕಿದ್ರೆ ನಮಗೆ ಮೋಕ್ಷ ಸಿಗತ್ತೆ. ಅದರಿಂದ ಗುರುವಿನ ಗುರುತತ್ವಕ್ಕೆ ತುಂಬಾ ಬೆಲೆ ಇದೆ. ಗುರುತತ್ವ ತುಂಬಾ ಮುಖ್ಯ. ನಾವು ಅದರಿಂದ ಗುರುತತ್ವನ ಅರ್ಥ ಮಾಡ್ಕೋಬೇಕು. ಈಗ ಒಬ್ಬ ಗುರುಗಳು ನಮಗೆ ತಿಳಿಸಿ ಹೇಳ್ಬೇಕು ಅಂದ್ರೆ ಅವರು ಆತ್ಮಜ್ಞಾನಿಗಳಾಗಿರ್ಬೇಕು. ಯಾಕೆಂದ್ರೆ ಒಬ್ಬ ಕುರುಡ ಇನ್ನೊಬ್ಬ ಕುರುಡಂಗೆ ಏನು ಹೇಳಕ್ಕಾಗಲ್ಲ. ಇವಾಗ ನನ್ಗೆ ಏನು ಗೊತ್ತಿಲ್ಲ ಅಂದ್ರೆ ನಾನ್ ಇನ್ನೊಬ್ರಿಗೆ ಏನ್ ಎಕ್ಸ್ಪ್ಲೈನ್ ಮಾಡಕ್ಕಾಗುತ್ತೆ? ಅದರಿಂದ ಒಬ್ಬ ಆತ್ಮಜ್ಞಾನಿಯಾದ ಗುರುವೇ ಒಬ್ಬ ಶಿಷ್ಯನ ಆತ್ಮಜ್ಞಾನದ ದಾರಿಯಲ್ಲಿ ನಡ್ಸಕ್ ಸಾಧ್ಯ. ಅದರಿಂದ ಅವರಿಗೆ ಅಷ್ಟು ಬೆಲೆ ಇದೆ. ಇದಿಷ್ಟು ಗುರುತತ್ವ, ಗುರು ಕೃಪೆ, ಗುರು ಪರಬ್ರಹ್ಮ, ಶತ್ರುವಿನಲ್ಲೂ ಗುರುವನ್ನು ಕಾಣು, ಇಷ್ಟು ಗುರುತತ್ವದ ಬಗ್ಗೆ ವಿವರಣೆ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಡೌಟ್ಸ್ ಏನಾದ್ರು ಇದೆಯಾ? ಏನಿಲ್ಲ ಮೇಡಮ್. ಏನಿಲ್ವಾ? ಓಕೆ, ಇವಾಗ ಪ್ರಾರ್ಥನೆ ಮಾಡಿ ಮುಗಿಸೋಣ, ಆಮೇಲೆ ಒಂದು ಮೆಡಿಟೇಷನ್ ಮಾಡೋಣ. ಓಕೆ.
असतो मा सद्गमय तमसो मा ज्योतिर्गमय मृत्योर्मा अमृतंगमय ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಜ್ಯೋತಿಃ ಪರಾತ್ ಪರಃ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಆತ್ಮ ಹೇಳಿ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಆತ್ಮದರ್ಶನಂ ಬ್ರಹ್ಮದರ್ಶನಂ, ಬ್ರಹ್ಮದರ್ಶನಂ ಸತ್ಯದರ್ಶನಂ. ಆತ್ಮದರ್ಶನ, ನಾನು ಯಾರು ಅಂತ ಗೊತ್ತಾಗೋದು ಆತ್ಮದರ್ಶನ. ಆದ್ರಿಂದ ಬ್ರಹ್ಮದರ್ಶನ ಅಂದ್ರೆ ಬ್ರಹ್ಮ ಅಂದ್ರೆ ಇಡೀ ಪ್ರಪಂಚ, ಪರಬ್ರಹ್ಮ ಎಲ್ಲ ಅವನೇ ಅಂತ ಗೊತ್ತಾಗುತ್ತೆ ನಮ್ಗೆ. ನಾನು ಬ್ರಹ್ಮ ಸ್ವರೂಪಿ ಅಂತ ಗೊತ್ತಾಗುತ್ತೆ. ಬ್ರಹ್ಮದರ್ಶನಂ ಸತ್ಯದರ್ಶನ, ಬ್ರಹ್ಮದರ್ಶನ ಆದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಅಷ್ಟೇ.